ಲಲಿತವಾದಂಥ ಒಂದು ಸಂಸ್ಥೆ. ಎಲ್ಲರ ಬಾಯಲ್ಲೂ ಕೂಡ ಈ ಶಬ್ದ ಪ್ರಯೋಗ ಬಂದೇ ಬರ್ತದೆ. ಮೇಲಾಗಿ ಮಾಧ್ಯಮದಲ್ಲಿ ಅನೇಕ ಇದರ ವಿಚಾರದಲ್ಲಿ ಬರ್ತಾ ಇದೆ, ಲೇಖನಗಳು ಬರ್ತಾ ಇದೆ, ತುಂಬ ಕೆಲಸವನ್ನು ಕೂಡ ಮಾಡ್ತಾ ಇದೆ, ಸೇವೆಯನ್ನು ಮಾಡ್ತಾ ಇದೆ ಎಂಬುದು ನಿರ್ವಿವಾದ. ಹಾಗೆ ಇವತ್ತಿನ ಒಂದು ಹಿರಿಯರ ಚಿಂತನಾ ಸಮಾವೇಶ ಅಂದರೆ ಕೂಡ ಇಲ್ಲಿ ಬರೆದು ಹೋಗುವುದಾಗಿದೆ. ಚಿಂತನಾ ಸಮಾವೇಶ ಅಂತಂದರೆ ಏನಪ್ಪ ಅಂತ ಎಂಬುದೊಂದು ಸಾಮಾನ್ಯವಾಗಿ ಇರತಕ್ಕಂಥದ್ದೇ. ಚಿಂತನೆ ಮಾಡಬೇಕು ಅಂತ ನಮ್ಮ ಕೈಯ್ಯ ಜ್ಞಾನಭಟ್ಟರ ಮಾತು. ಚಿಂತೆ ಮಾಡ್ತಾ ಇದ್ದರೆ ಚಿತೆಗೆ ದಾರಿ ಮಾಡಿ ಕೊಡ್ತದೆ. ಚಿಂತನೆ ಮಾಡಬೇಕು ನಾವು. ಹಾಗೆ ಹಿರಿಯರು ಚಿಂತನೆ ಮಾಡಿದರೆ ಕಿರಿಯರಿಗೆ ಬಂದು ಕೊಡ್ತದೆ, ಹಿರಿಯರಿಂದ ಮತ್ತೆ ಹಿರಿಯರಿಗೆ ಮುಂದುವರಿಸುತ್ತಾ ಪರಂಪರೆ ಉಳಿತದೆ ಎಂಬುದೇ ಈ ಒಂದು ಸೇವಾ ಸಂಸ್ಥೆಯ ಮುಖ್ಯ ಉದ್ದೇಶ. ಶ್ರೀ ರಾಮಕೃಷ್ಣ ತಪೋವನ ಪೊಳಲಿ ಸ್ವಾಮಿಗಳು ಅಂದರೆ ಗುರುಗಳು ಎಂಬ ತಾತ್ಪರ್ಯ. ಗುರು ಶ್ರೀ ಲೋಕೇಶ್ ವ್ಯವಸ್ಥಾಪಕ ರಘುನಾಥ ಸೋಮಾಯಿಜಿಯವರು ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ವೆಂಕಟೇಶ್ವರ ದೇವಸ್ಥಾನ ಮಾತ್ರ ಅಲ್ಲ, ಧಾರ್ಮಿಕ, ಸಾಮಾಜಿಕ, ಔದ್ಯಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಧೀಮಂತ ವ್ಯಕ್ತಿತ್ವದ ರಘುನಾಥ ಸೋಮಾಯಿಜಿಯವರಿಗೆ ಶ್ರೀ ದೇವಪ್ಪ ಕುಲಾಲ್ ಇವರು ಶಾಲು ಹಾಕಿ ಗೌರವಿಸುವಂತೆ ವಿನಂತಿ ಮಾಡ್ತಾ ಇದ್ದಾರೆ. ನೀವು ಬರಮಾಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾರೆ. ಕುಟುಂಬದಂಥ ಭಾವನೆಯನ್ನು ಹೊಂದಿದಂತೆ ಪ್ರಸ್ತಾಪ ಮಾಡ್ತೇನೆ. ಆ ಉದ್ದೇಶ ಈಡೇರುವುದಕ್ಕೂ ಬೆಳಗ್ಗೆ ತಾಯಿ ಮಗನ ಒಂದು ಸಂಬಂಧ ಹೇಗೆ ಅನ್ನೋದನ್ನು ಗಮಕಿಗಳು ಬಹಳ ಚಂದವಾಗಿ ನಮಗೆ ಪ್ರಸ್ತುತಪಡಿಸಿದರು. ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ 2-3 ಜನ ಹಿರಿಯರನ್ನು ನಾವು ಪ್ರೀತಿ ಇದ್ದೇವೆ, ಸನ್ಮಾನ ಅಲ್ಲ ಗೌರವಿಸ್ತಾ ಇದ್ದೇವೆ. ಅದನ್ನೊಮ್ಮೆ ರಿವೈಸ್ ಮಾಡೋದು, ಪುನಃ ಒಮ್ಮೆ ನೆನಪಿಸುವುದಷ್ಟೇ. ಯಾಕೆ ಅಂತ ಹೇಳಿದರೆ, ಇವತ್ತಿನ ಸಮಾಜದ ಸ್ಥಿತಿ ಹೇಗೆ ಅಂತ ಹೇಳಿದರೆ, ಯಾರಿಗೆ ಯಾರೂ ಹೇಳುವಂಥ ಅವಶ್ಯಕತೆ ಇಲ್ಲ, ಯಾರೂ ಕೂಡ ತಿಳಿಯದವರಲ್ಲ. ಇದೆಲ್ಲ ನಮಗೆ ಸ್ಪಷ್ಟ ಕಲ್ಪನೆ ಇರುವುದರಿಂದ ಬಿಟ್ಟು ಸಮಾವೇಶ. ಈ ನಮ್ಮ ಪ್ರತಿಷ್ಠಾನದ ಮುಖ್ಯ ಉದ್ದೇಶ 50 ವರ್ಷ ಮೇಲ್ಪಟ್ಟ ಮೇಲೆ ನಮಗೆಲ್ಲರಿಗೆ ಗೊತ್ತಿರುವಂಥದ್ದು ಒಂದು ರೀತಿಯ ಖಿನ್ನತೆಗೆ ಹೋಗ್ತೇವೆ ನಾವು. ಸಾಕು ಸಾಕು ಅಂತ ಅನ್ನಿಸ್ತದೆ. ಯಾವುದು ಸಾಕು ಅಂತ ಅನ್ನಿಸೋದು? ಯಾವುದು ನಿಜವಾಗಿ ಸಾಕು ಅಂತ ಅನ್ನಿಸಬೇಕೋ ಅದರ ಬಗ್ಗೆ ಇನ್ನೂ ಬೇಕು ಬೇಕು ಅಂತಲೇ ಇರ್ತದೆ. ತಮಾಷೆಗೆ ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ, ಅಥವಾ ಕಪಾಟಿದ್ದು ಅದು ಇಲ್ಲೇ ಇರ್ತದೆ. ನಿಜವಾಗಿ ಅದು ಸಾಕು ಅಂತ ಅನ್ನಿಸಬೇಕು, ಇಲ್ಲ ಅದು ಅನ್ನಿಸುವುದಿಲ್ಲ. ಅದು ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತದೆ. ಅದರ ಬದಲಾಗಿ ಅನೇಕ ವರ್ಷಗಳಿಂದ ನಾವು ಭಗವಂತನ ಅನುಗ್ರಹದಿಂದ ಈ ಪುಣ್ಯ ಭೂಮಿಯಲ್ಲಿ ಈ ಸಮಾಜದ ಮಧ್ಯೆ ಬದುಕಿದ್ದೇವೆ. ಎಷ್ಟೋ ವಿಷಯಗಳನ್ನು ನಾವು ಸಂಪಾದಿಸಿದ್ದೇವೆ, ಎಷ್ಟೋ ರೀತಿಯಲ್ಲಿ ಅನುಭವವನ್ನು ಹೊಂದಿದ್ದೇವೆ. ಈ ಎಲ್ಲ ಸಂಪಾದನೆ ಅಥವಾ ಅನುಭವ ಮುಂದಿನ ನಮ್ಮ ಜೀವನದಲ್ಲಿ, ಶೇಷ ಆಯುಷ್ಯ ಅಂತ ಒಂದು ಶಬ್ದ ಇದೆ, ಅದರಲ್ಲಿ ಸಮಾಜಕ್ಕೆ ಪೂರಕ ಆಗಬೇಕು ಅಂತ ಹೇಳುವ ಉದ್ದೇಶ ಪ್ರತಿಷ್ಠಾನದ್ದು ಅಷ್ಟೇ. ಒಂದು ಜವಾಬ್ದಾರಿಯಿಂದ ಕಾಣ್ತದೆ. ಅದೇನು ಅಂತಂದರೆ ಕುಟುಂಬವನ್ನು ಸಾಕುವುದು, ಹೆಂಡತಿ ಮಕ್ಕಳನ್ನು ಸಾಕುವುದು, ಬೇಕಾದ ಸಂಪತ್ತನ್ನು ಕ್ರೋಢೀಕರಿಸುವುದು, ಏನೇನು ಬೇಕೋ ಅದನ್ನೆಲ್ಲ ಪಡೆಯುವುದು. ನಂತರ ನಮ್ಮ ಜವಾಬ್ದಾರಿ 3 ಅಂತ ನಾನು ಹೇಳ್ತೇನೆ. ಅಷ್ಟವರೆಗೆ 1, ಅದರ ನಂತರ 3. ಏನು ಅಂತ ಹೇಳಿದರೆ, 1 ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಸಾರ್ಥಕ ಜೀವನದೊಂದಿಗೆ ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ನಾವು ತಲುಪುವ ಪ್ರಯತ್ನ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಇರುವಂಥ ಅನುಭವಗಳು ಅದು ನಮ್ಮ ಒಟ್ಟಿಗೆ ಹೊರಟು ಹೋಗಬಾರ್ದು. ಅದನ್ನು ಮುಂದಿನ ಪೀಳಿಗೆಗೆ ನಾವು ಹಂಚಬೇಕು. ನಮ್ಮ ಸಮಾಜದಲ್ಲಿರತಕ್ಕಂಥ ಕುಟುಂಬ ಎಲ್ಲರೂ ಚೆನ್ನಾಗಿ ಬದುಕಬೇಕು. ಅದಕ್ಕೆ ನಮ್ಮ ಕೊಡುಗೆ ಏನು ಅಂತ ಯೋಚನೆ ಮಾಡಬೇಕು. 3ನೇ ವಿಷಯ, ನಾವು ಸತತವಾಗಿ, ಇಂಗ್ಲೀಷ್ನೊಂದು ಶಬ್ದ ಪ್ರಕಾರ ವೆರಿ ವೆರಿ ಆ್ಯಕ್ಟಿವ್ ಇರಬೇಕು. ಜಡತ್ವ ಬರಬಾರ್ದು. ಮೂಲೆಯಲ್ಲಿ ಕೂತ್ಕೊಂಡು ಏನೋ ಇನ್ನೆಂಥದ್ದು ಮುಗಿಯಿತು ಆಯಿತು ಹಾಗೆ ನಿರಾಶೆ ಕಡೆಗೆ ಹೋಗದೆ ಪಾಸಿಟಿವ್ ಧನಾತ್ಮಕ ಚಿಂತನೆಯೊಂದಿಗೆ ಸಮಾಜಕ್ಕೆ ನಾವು ಏನನ್ನು ಕೊಡಬಹುದು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ಕುಟುಂಬ ಪದ್ಧತಿ, ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಿನ್ನೆ ಮೊನ್ನೆ ನನಗೆ ಕಣ್ಣಾರೆ ಕಂಡದ್ದು ಹತ್ತಿರದ ವಿಟ್ಲ, ಅದಕ್ಕಿಂತ ಸ್ವಲ್ಪ ಆಚೆಗೆ, ಹೆಚ್ಚು ಹೆಸರು ಹೇಳಿದರೆ ಆ ಕಡೆಯವರು ಇದ್ದಾರೆ ಇಲ್ಲಿ, ಅವರಿಗೆ ಡೌಟ್ ಆಗಿತ್ತು. ಮೂಲಕ ಈ ಉದ್ಘಾಟನೆ ನೆರವೇರಿಸಿಕೊಡುವಂತೆ ಗೌರವಾನ್ವಿತ ರಘುನಾಥ ಸೋಮಾಯಿಜಿಯವರಲ್ಲಿ ಅತ್ಯಂತ ಅಭಿಮಾನದಿಂದ ವಿನಂತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ದೀಪಕ್ಕೆ ಅತ್ಯಂತ ಜೋಡಿಸಿದಾಗ ಮಾತ್ರ ಸಾಧ್ಯ ಅನ್ನುವಂತಹ ವಿಶಿಷ್ಟ ಪರಿಕಲ್ಪನೆ ಹೊಂದಿರುವಂತಹ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು
ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಂತಹ ಉದ್ಯಮಿಗಳು, ಸಾಮಾಜಿಕ, ಶೈಕ್ಷಣಿಕ ವಿವಿಧ ರಂಗದಲ್ಲಿ ತೊಡಗಿಸಿಕೊಂಡಂತಹ ಆದರಣೀಯರಾದ ರಘುನಾಥ ಸೋಮಯಾಜಿಯವರು ದೀಪ ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಮುಂದಿರಿಸಿಕೊಂಡು ಈ ದೀಪದ ಬೆಳಕು ನಮ್ಮ ಮಧ್ಯೆ, ನಮ್ಮ ಸಮಾಜದಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಲಿ, ಎಲ್ಲ ಮನಸ್ಸುಗಳಲ್ಲಿ ಕೂಡ ಆರೋಗ್ಯಪೂರ್ಣ ಚಿಂತನೆಯನ್ನು ಹುಟ್ಟು ಹಾಕಲಿ ಅನ್ನುವಂಥ ಆಶಯದೊಂದಿಗೆ ದೀಪ ಬೆಳಗಳು ಹಾಗೆ ರಘುನಾಥ ಸೋಮಯಾಜಿಯವರು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪರಮಪೂಜ್ಯ ಸ್ವಾಮೀಜಿಯವರು ಶಾಲು ಹಾಕಿ ಗೌರವಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಭುಜಬಲಿಯವರು ದಯವಿಟ್ಟು ಶಾಲು ಸ್ವೀಕರಿಸಬೇಕು. ಅವರು ಕೂಡ ಪ್ರತಿಷ್ಠಾನ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಸ್ಥಳದೇವರು ನಮ್ಮ ಆರಾಧ್ಯ ದೇವರಾದ ಭಯಂಕೇಶ್ವರ ಸದಾಶಿವನ ಚರಣ ಕಮಲಗಿರಿಗೆ ತಲೆಯನ್ನು ಒಡ್ಡುತ್ತಾ ಅವರೇ ನಮ್ಮ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ನೀವು ಬಂದಿದ್ದೀರಿ, ಇವತ್ತು ನೀವು ಬಂದವರಿಗೆ ಇವತ್ತು ಅನಿಸ್ಬೇಕು, ಇದು ಅನಿಸೋದು ಮಾತ್ರ ಅಲ್ಲ, ನಿಮ್ಮ ಹೃದಯದಲ್ಲಿ ಮೂಡಿ ಬರಬೇಕು ಏನಂದರೆ ಇದು ನಮ್ಮ ದೇವಳ ಮತ್ತು ಇದು ನನ್ನ ದೇವಳ. ಆದರೆ ನನಗೆ ಮೆಂಬರ್ ಆಗ್ಬೋದು, ಆದರೆ ನಾನು ಇಲ್ಲಿ ಮೆಂಬರ್ ಆದರೂ ಸಹ ನಾನು ಬಿಟ್ಟರೆ ನಿಮಗೊಂದು ನಾನೊಂದು ಟೆರರ್ ಥರ ಅನಿಸ್ಬೋದು. ಯಾಕೆಂದರೆ ಅವರು 94 ವರ್ಷ ಜೀವನ ಪೂರ್ತಿ ಕೆಲಸ ಮಾಡಿದರು. 50 ವರ್ಷದ ಬಾಯಿ ಆ 50 ವರ್ಷದ ಮೊದಲು ಅವರಿಗಾಗಿ ಮಾಡ್ತಾಯಿದ್ದರು, ನನಗಾಗಿ ನಾನು ದುಡಿತಾ ಇದ್ದೆ. 50ರಿಂದ 60ರವರೆಗೆ ಮಕ್ಕಳನ್ನು ಬೆಳೆಸಿದ್ರು, ಮಕ್ಕಳಿಗಾಗಿ ದುಡಿದ್ರು. 60 ವರ್ಷದ ಮೇಲೆ ಅವರು ಹೇಳ್ತಾ ಇದ್ರು, ಇದು ನನಗೆ ಅಲ್ಲ, ನನ್ನ ಮಕ್ಕಳಿಗೂ ಅಲ್ಲ, ನನ್ನ ಸಮಾಜಕ್ಕೆ, ನನ್ನ ಸರ್ವಸ್ವ, ನನ್ನನ್ನು ಬೆಳೆಸಿದಂಥ ಸರ್ವಸ್ವಕ್ಕೆ ಅಂತ ಹೇಳ್ತಾ ಇದ್ರು. ಏನಾದರೂ ಒಂದು ಅವರ ಉದ್ದೇಶ ಹೇಳಬೇಕಾದ್ರೆ ಅವರ ಉದ್ದೇಶ ಬಹಳ ದೊಡ್ಡದಿತ್ತು. 94ನೇ ವರ್ಷದ ಅವರು ಕಾಲಾದ ದಿನ 94ನೇ ವರ್ಷ, ಅದು ಡಿಸೆಂಬರ್ 5ನೇ ತಾರೀಕಿನ ದಿವಸ ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದೆ. ನಿಮ್ಗೆ ಗೊತ್ತಿರ್ಬೋದು, ನಾನು 3 ದಿವಸ ಬ್ಯಾಂಗ್ಳೂರು, 3 ದಿವಸ ಮಂಗಳೂರಲ್ಲಿ ಓಡಾಡ್ತಾ ಇದ್ದೆ. ಆವತ್ತೂ ಓಡಾಡ್ತಾ ಇದ್ದೆ. ಇದು ಬರುತ್ತೆ ಯಾಕೆ ಅಂತ ಹೇಳಿದರೆ, ಅವರಿಗೆ ಅನ್ಯೋನ್ಯತೆ ಇಲ್ಲ ಅಂತ ಹೇಳುವ ಪ್ರಶ್ನೆ ಅಲ್ಲ ಇದು ನನ್ನ ಲೆಕ್ಕದಲ್ಲಿ. ಅವರಿಗೆ ಅನ್ಯೋನ್ಯತೆ ಇರುತ್ತೆ, ಮಕ್ಕಳಿರ್ತಾರೆ, ಬಾಂಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಅವರಿಗೆ ಪುರ್ಸೊತ್ತಿರುತ್ತೆ. ಮೈಂಡ್ ಈಸ್ ಎ ಡೆವಿಲ್ ವಾಟ್ಸಪ್. ಅಲ್ಲಿ ನಮ್ಮ ಮಾಸ್ಟ್ರು ಕೂತಿದ್ದಾರೆ, ರಾಮಚಂದ್ರ ಮಾಸ್ಟ್ರು ಕೂತಿದ್ದಾರೆ. ಹೌದಲ್ಲ ಮಾಸ್ಟರ್? ಇದು ನನ್ನ ಅಭಿಪ್ರಾಯ, ನಾನು ಹೇಳ್ತಾ ಇರೋದು. ಆದ ಕಾರಣ ಯಾವಾಗಲೂ ಸಹ ನಮಗೆ ಡಬಲ್ ಬೆನಿಫಿಟ್ ಆಗಬೇಕಾದ್ರೆ ಒಂದು ಕಡೆಯಲ್ಲಿ ನಾವು ಹಣ ಸಂಪಾದನೆ ಮಾಡ್ತಾ ಹೋಗಬೇಕು ಟಿಲ್ ಮೈ ಡೆತ್, ಒಂದು ಕಡೆಯಲ್ಲಿ ನಾವು ಸಂಪಾದನೆ ಮಾಡಿದ್ದನ್ನು ಸಮಾಜಕ್ಕೂ ಕೊಡ್ತಾ ಹೋಗಬೇಕು ಟಿಲ್ ಮೈ ಡೆತ್. ದಿಸ್